ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ಫ್ಯಾಕ್ಟ್ ಸತತ 5 ಗಂಟೆಗಳಿಂದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬಸವನಗುಡಿಯ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳ ಪಂಚನಾಮೆ ಮುಂದುವರಿತಾ ಇದೆ. ಹೊಳೆನರಸೀಪುರದ ಸಂತ್ರಸ್ತೆಯನ್ನ ಕರೆತಂದು ಮಹಜರ್ ಪ್ರಕ್ರಿಯೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಕೂಲಂಕುಷವಾಗಿ ಆ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ರೇವಣ್ಣ ಅವರ ಮರಿಯ ಹಾಲ್, ಅಡುಗೆ ಮನೆ, ಬಾತ್ರೂಮ್, ಬಾಲ್ಕನಿ, ಪಾರ್ಕಿಂಗ್ ಹಾಲ್ ಸೇರಿದಂತೆ ಹಲವೆಡೆ ಪಂಚನಾಮೆ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಸಂತ್ರಸ್ತೆ ಹೇಳಿಕೆಯ ಜೊತೆಗೆ ವಿಡಿಯೋ ಸಾಕ್ಷಿಗಳನ್ನ ಸಂಗ್ರಹಿಸೋ ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ವಕೀಲರನ್ನ ಹೊರಗಿಟ್ಟು ಭದ್ರತಾ ಸಿಬ್ಬಂದಿಯ ಸಹಿ ಪಡೆದು ಮಹಜರ್ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ವಕೀಲರನ್ನ ಹೊರ ಇಟ್ಟಿರೋದಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಅಂದ್ರೆ ತನಿಖೆ ಏಕಪಕ್ಷೀಯವಾಗಿ ಸಾಗ್ತಾ ಇದೆ ಅಂತ ಆಲ್ರೆಡಿ ಅವರ ವಕೀಲರು ಅಸಮಾಧಾನವನ್ನ ಪಬ್ಲಿಕ್ ಟಿವಿ ಜೊತೆಗೆ ವ್ಯಕ್ತಪಡಿಸ್ತಾ ಇದ್ದದನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಇದು ಹೇಗೆ ಅವರೇ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಬಿಟ್ರೆ ಹೆಂಗೆ, ಇದು ಒಪ್ಪೋದಕ್ಕಾಗೋದಿಲ್ಲ, ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ತರಬೇಕು, ನಾವು ನಮ್ಮ ಸಮ್ಮುಖದಲ್ಲಿ ಆಗಬೇಕು, ಪಂಚನಾಮೆ ಪ್ರಕ್ರಿಯೆ ಅಂದ್ರೇನೆ ಹಾಗೆ ಅಲ್ವಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅವರು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾದೇಶ್. ಸ್ಥಳ ಮಹಜರ್ ಪ್ರಕ್ರಿಯೆ, ಸಾಕ್ಷಿ ಕಲೆ ಹಾಕುವಂತಹ ಪ್ರಯತ್ನ, ಹುಡುಕಾಡುವಂತಹ ಪ್ರಯತ್ನ ಹೇಗೆ ಸಾಗ್ತಾ ಇದೆ, ಎಷ್ಟು ತನಕ ಆಗ್ಬೋದು? ಆಮೇಲೆ ವಕೀಲರು ಮಾಡ್ತಾ ಇರುವಂತಹ ಆರೋಪಕ್ಕೆ ಯಾವ್ದಾದ್ರು ತನಿಖಾಧಿಕಾರಿಗಳು ಇಲ್ಲಿ ತನಕ ಉತ್ತರ ಕೊಟ್ಟಿದ್ದಾರಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ನಾನು ನೇರವಾಗಿ ದೃಶ್ಯಗಳನ್ನು ತೋರಿಸ್ತೀನಿ. ಈಗ ಸತತವಾಗಿ 5 ಗಂಟೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ. ಈಗ ಕಡೆಯ ಹಂತಕ್ಕೆ ಬಂದಿದೆ ಅಂತ ಅಂದ್ರೆ ಪಂಚನಾಮೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಂತ್ರಸ್ತೆ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ರು, ಜೊತೆಗೆ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಅಲ್ಲೆಲ್ಲವೂ ಕೂಡ ವಿಡಿಯೋಗ್ರಫಿ ಮಾಡುವಂತ ಮೂಲಕ ಸಾಕ್ಷ್ಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಬಾಲ್ಕನಿ ಆಗ್ಬೋದು, ಅಡುಗೆ ಮನೆ ಆಗ್ಬೋದು, ಹಾಗೆ ಸ್ಟೋರ್ ರೂಮ್ ಆಗಿರಬಹುದು, ಹಾಗೆ ಪಾರ್ಕಿಂಗ್ ಲಾಟ್ ಆಗಿರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ವಿಡಿಯೋಗ್ರಫಿ ಮೂಲಕ ಸಾಕ್ಷಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಜೊತೆಗೆ ಏನು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಆ ಹೇಳಿಕೆಗಳನ್ನು ದಾಖಲು ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ಕಡೆ ಹಂತದ ಪಂಚನಾಮೆ ಕೆಲಸವನ್ನ ಈಗ ಮಾಡ್ತಾ ಅನ್ನಿಸ್ತು. ಬೆಳಗಿನಿಂದಲೂ ಕೂಡ ಅಂದ್ರೆ ಏನೆಲ್ಲ ದಾಖಲೆಗಳು ಸಿಕ್ಕಿದಾವೆ ಅವೆಲ್ಲವೂ ಕೂಡ ಈಗ ಪಂಚನಾಮೆ ಮಾಡುವಂತ ಕೆಲಸವನ್ನ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಮಹಜರ್ ರೇವಣ್ಣ ಪರ ವಕೀಲರೇನಿದ್ರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ನಮ್ಮನ್ನು ಕೂಡ ಬಿಡಬೇಕಿತ್ತು, ನಮ್ಮ ಉಪಸ್ಥಿತಿ ಇಲ್ಲದೆ ನೀವು ಹೇಗೆ ಈ ರೀತಿಯಾಗಿ ಪಂಚನಾಮೆ ಮಾಡ್ತೀರಿ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಅಧಿಕಾರಿಗಳು ರಿಯಾಕ್ಟ್ ಮಾಡಲಿಲ್ಲ. ಆದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವೇ ನೋಟಿಸನ್ನು ಕೊಟ್ಟು ಕರೆದಿದ್ದೀರಿ ನಮಗೆ ಬನ್ನಿ ಅಂತ, ಆದರೆ ಬಂದ ನಂತರವೂ ಕೂಡ ನಮ್ಮನ್ನ ಒಳಗೆ ಯಾಕೆ ಬಿಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮನೆ ಕೆಲಸದಾಕೆಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಸ್ಥಳ ಮಹಜರ್ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ರೇವಣ್ಣ ಅವರ ವಕೀಲರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳ ಮಹಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅವರು ಆಕ್ಷೇಪವನ್ನ ಎತ್ತಿದ್ದಾರೆ. ಏನು ಆಕ್ಷೇಪ ಅಂತ ಹೇಳಿದ್ರೆ, ಮಹಜರ್ ವೇಳೆ ನಮ್ಮನ್ನ ಒಳಗ್ ಬಿಟ್ಟಿಲ್ಲ, ನಮ್ಮನ್ನ ಆಚೆ ನಿಲ್ಲಿಸಿ ಅವ್ರ ಪಾಡಿಗೆ ಅವ್ರು ಮಹಜರ್ ಮಾಡಿದ್ದಾರೆ. ಇದು ನಮ್ಗೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅಂತ. ಸಹಜ, ಯಾಕಂದ್ರೆ ಒಂದು ತನಿಖೆ ಟ್ರಾನ್ಸ್ಪರೆಂಟ್ ಆಗಿ ಸಾಗಬೇಕು ಅಂತ ಹೇಳಿದ್ರೆ ಯಾರು ಆರೋಪಿ ಇರ್ತಾರೆ ಅವ್ರ ಕಡೆಯವ್ರು ಯಾರಾದ್ರೂ ಇರಬೇಕು. ಫಾರ್ ಎಕ್ಸಾಂಪಲ್ ಕುಟುಂಬಸ್ಥರು ಅಥವಾ ವಕೀಲರು ಯಾರಾದ್ರೂ ಇರಬೇಕಾಗತ್ತೆ, ಮತ್ತೆ ಅವ್ರ ಸಮ್ಮುಖದಲ್ಲಿ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಅದು ಏಕಪಕ್ಷೀಯವಾಗಿದೆ, ಇವರೇ ಕೆಲವು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪಗಳನ್ನೆಲ್ಲ ಮಾಡೋ ಸಾಧ್ಯತೆ ಇರುತ್ತೆ. ಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ, ಸಂತ್ರಸ್ತೆಯನ್ನ ಕರ್ಕೊಂಡ್ಬಂದು. ಆದ್ರೆ ಈ ಮಹಜರ್ ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಈಗ ರೇವಣ್ಣ ಪರ ವಕೀಲರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಏಕಪಕ್ಷೀಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನನ್ನ ಜೊತೆಗೆ ರೇವಣ್ಣ ಪರ ವಕೀಲರಾದಂಥ ಗೋಪಾಲ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಇದು ಏಕಪಕ್ಷೀಯ ಅನ್ನಿಸ್ತು, ಯಾಕೆ ಬೇಸರವನ್ನು ವ್ಯಕ್ತಪಡಿಸ್ತಿದೆ? ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ ನನಗೆ 8:30 ಫೋನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಳಗ್ಗೆಯಿಂದ ಕಡಿಮೆ ಅಂದರೆ ಒಂದು 4-5 ಬಾರಿ ನನಗೆ ಫೋನ್ ಮಾಡಿದ್ದಾರೆ. ನಾವು ಈ ರೀತಿ 11 o'clock 10:30 ನಾವು 11 o'clock ನಾವು ಬರ್ತಿದ್ದೀವಿ, ದಯಮಾಡಿ ನೀವು ಬರಬೇಕು, ಸಹಕರಿಸಬೇಕು ಅಂತ ನನಗೆ ನೋಟಿಸ್ ನೀವು ಅವತ್ತೇ ಕೊಟ್ಟಿದ್ದು, ನಾನು ಮತ್ತೆ ಇವತ್ತು ಕೊಡೋಕ್ಕಾಗಲ್ಲ ಬನ್ನಿ ಅಂತ ಫೋನ್ ಮಾಡಿದ್ದಾರೆ. ನನ್ನ ಆ ಫೋನ್ ಕಾಲ್ನೂ ನಿಮಗೆ ಎಷ್ಟು ಸಲ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬರೀ ಎಸ್ಐಟಿ ಅವರೇ ಮಾತ್ರ ಹೋಗಿ ಅಲ್ಲೇನು ಮಾಜ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ. ನೀವೇ ಅವ್ರನ್ನ ಮಾಡಬೇಕು, ನೀವೇ ಮಾಜ ಪ್ರಕ್ರಿಯೆಗಳನ್ನ ಮಾಡೋದಾಗಿದ್ರೆ ನನಗೆ ಆಥರೈಸ್ ನೀವು ಮಾಡ್ಕೊಂಡಿದ್ರಿ ಅಂತ ನನಗೆ ಏನಕ್ಕೆ ನೀವು ಲೆಟ್ರ್ ಕೊಟ್ರಿ? ನನಗೆ ಬೆಳಗ್ಗೆಯಿಂದ ನನಗೆ 4-5 ಬಾರಿಯಿಂದ ಬನ್ನಿ ಅಂತ ಯಾಕೆ ಫೋನ್ ಮಾಡಿದ್ರಿ?
ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಕೆಸರೆರಚಾಟ ಕಂಟಿನ್ಯೂ ಆಗ್ತಾ ಇದೆ. ರೇವಣ್ಣ ವಿರುದ್ಧ ದೂರು ಕೊಡಿಸಿದ್ರ ಕೆಆರ್ ನಗರ ಶಾಸಕರು ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಮೆಚ್ಚಿಸೋದಕ್ಕೆ ಕಿಡ್ನಾಪ್ ಕೇಸನ್ನ ಶಾಸಕ ರವಿಶಂಕರ್ ಅವರೇ ಹಾಕಿಸಿದ್ರ ಅನ್ನೋ ಪ್ರಶ್ನೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಹೊಸ ಬಾಂಬ್ ಸಿಡಿಸಿದ್ದಾರೆ. 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಳನಷ್ಟಪುರದಲ್ಲಿ. SIT ರಚನೆ ಮಾಡಿದ್ದೀನೇ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಿಗೆ ಅವ್ರು ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಅವ್ನು 20 ವರ್ಷ ಏನು ಗೊತ್ತಿದ್ರಿ ಅವ್ನ ಮಗುಗೆ, ಅವ್ನು ಕರ್ಕೊಂಡು ಕಂಪ್ಲೇಂಟ್ ಕೊಡಿಸ್ತಾರೆ. ನಮ್ಮ ಕಾಣೆ ಆಗಿದೆ ಅಂತ ಕೊಟ್ಟಿದ್ರೆ ಕಿಡ್ನಾಪ್ ಆಯ್ದ, ಬೇರೆ ನೆಂಟರ ಮನೆಗೆ ಹೋಯ್ದ, ಅದು ಹುಡ್ಕಂತ ಎಲ್ಲರ ಮೇಲೆ ಸಹಜ. ಶಾಸಕರಿದ್ದಾರೆ, ಕಾಂಗ್ರೆಸ್ನವ್ರು ಇದ್ದಾರೆ, ಅವ್ರ ನಾಯಕರನ್ನ ಮೆಚ್ಚೋಕ್ಕೋಸ್ಕರ, DK ಶಿವಕುಮಾರ್ ಅವರ ಮೆಚ್ಚೋಕ್ಕೋಸ್ಕರ ಇವತ್ತ ರಾಜ್ಯದಲ್ಲಿ ಒಕ್ಕಲಿಗರ ಸಾಮ್ರಾಜ್ಯಕ್ಕೋಸ್ಕರ ಆಡ್ತಕ್ಕಂಥ ಗುದ್ದಾಟದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು ಅವ್ರು ತಿಳ್ಕೊಂಡಿದ್ದಾರೆ. ಇವರು ಅಣಿದು ಬಿಟ್ರೆ ಒಕ್ಕಲಿಗ ಸಾಮ್ರಾಜ್ಯ ನಮ್ದಾಗುತ್ತೆ, ಒಕ್ಕಲಿಗ ಸಾಮ್ರಾಜ್ಯ ಅಧಿಪತಿ ನಾನಾದರೆ ಈ ರಾಜ್ಯದ ಮುಖ್ಯಮಂತ್ರಿ ಸುಲಭವಾಗಿ ಆಗ್ಬೋದು ಅಂದ್ಕೊಂಡರೆ DK ಶಿವಕುಮಾರ್ ಅವರು ಸಹ ಇದ್ರಲ್ಲಿ ಸಿಗಾಕೊಳ್ತಾರೆ. SIT ಸರಿಯಾದ ತನಿಖೆ ಮಾಡಿದರೆ. ಜೆಡಿಎಸ್ ನಾಯಕರ ಆರೋಪಕ್ಕೆ ಶಾಸಕ ರವಿಶಂಕರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ತಮ್ಮ ಮೇಲೆ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ರವಿಶಂಕರ್ ಅವರ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ನನ್ನ ವಿರುದ್ಧ ಆರೋಪ ಮಾಡಿರೋರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸ್ತೀನಿ, ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ನನಗೂ ಕಿಡ್ನಾಪ್ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಾನು ಆ ದಿನ KR ನಗರದಲ್ಲಿ ಇರಲೇ ಇಲ್ಲ. ಚುನಾವಣಾ ಪ್ರಚಾರಕ್ಕೆ ಚಿಕ್ಕೋಡಿಯಲ್ಲಿದ್ದೆ. ನನ್ನ ಹೆಸರನ್ನು ತಳಕ್ ಹಾಕಿ ಕೆಲವರು ಆಪಾದಿಸ್ತಾ ಇದ್ದಾರೆ. ನನಗೆ ಆ ಸಂತ್ರಸ್ತೆ ಆಗಲಿ ಅಥವಾ ಅವರ ಮಗ ಆಗಲಿ ನೇರ ಸಂಪರ್ಕ ಇಲ್ಲ. ನಾನು ದೂರವಾಣಿ ಅಥವಾ ನೇರವಾಗಿ ಎಂದೂ ಕೂಡ ಭೇಟಿಯಾಗಿಲ್ಲ ಅಂತ KR ನಗರ ಕಾಂಗ್ರೆಸ್ ಶಾಸಕ ರವಿಶಂಕರ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ. ನಾನು TV ಮೂಲಕವಾಗಿ ನಾನು 2 ದಿವಸಗಳಿಂದ ನೋಡ್ತಾ ಇದ್ದೇನೆ. 2ನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು, ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ. ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ, ನಾನು 2ನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು. ನಾನು ಅಲ್ಲಿ ಸಭೆಗಳಿಗೆ, ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಜೊತೆಗೆ ಈ ಒಂದು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆಗಲಿ ಅವರ ತಾಯಿ ಆಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರೂ ಅಲ್ಲ. ಅವ್ರನ್ನ ನಾನು ನೇರವಾಗಿ ಮಾತನಾಡೋದಾಗಲಿ ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ಮಾಡ್ತೇನೆ. ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಶಾಸಕ ರವಿಶಂಕರ್ ಅವರ ವಿಡಿಯೋ ಸ್ಪಷ್ಟನೆಯನ್ನ ಗಮನಿಸ್ತಾ ಇದ್ರೆ, ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತವರ ವಿರುದ್ಧ ಸುಮ್ಮನೆ ತೇಜೋವಧೆ ಮಾಡೋ ಕೆಲಸ ಎಲ್ಲ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಜೊತೆಗೆ ಇನ್ನೊಂದು ಕಡೆಗೆ ಬಸವನಗುಡಿಯಲ್ಲಿ ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಸ್ಥಳ ಮಹಜರ್ ಪ್ರಕ್ರಿಯೆ ಸತತ 5 ಗಂಟೆಯಿಂದ ಆಗ್ತಾ ಇತ್ತು ಅಂತ. ಸದ್ಯಕ್ಕೆ ಅದು ಕಂಪ್ಲೀಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ SIT ಅಧಿಕಾರಿಗಳು ಸತತ 5 ಗಂಟೆಯಿಂದ ಮಾಡ್ತಾ ಇದ್ರು. ಈಗ ಆ ಪ್ರಕ್ರಿಯೆ ಬಸವನಗುಡಿಯ ಮನೆ, ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಮನೆಯಲ್ಲಿ ಮುಗಿದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪಂಚನಾಮೆ ಸಾಮಾನ್ಯವಾಗಿ ಸಮಾಜದ ಗಣ್ಯರು, ಜೊತೆಗೆ ತಹಶೀಲ್ದಾರ್ ಇರ್ತಾರೆ, ಅದರಲ್ಲಿ ಮತ್ತೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ, ಆ ಮಹಿಳೆ ಇರ್ತಾರೆ, ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತೆ. ಎಲ್ಲಿ ಆ ಮಹಿಳೆ 164 ಸ್ಟೇಟ್ಮೆಂಟ್ನ ಅಡಿಯಲ್ಲಿ 164 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಆಕೆ ದಾಖಲು ಮಾಡಿರ್ತಾಳಲ್ಲ, ಇಂತಿಂಥ ಜಾಗದಲ್ಲೆಲ್ಲ ನನಗೆ ಸಮಸ್ಯೆ ಆಗಿತ್ತು ಅಂತ. ಸೊ ಅಲ್ಲೆಲ್ಲ ಆಕೆಯನ್ನು ಕರ್ಕೊಂಡು ಹೋಗಿ
ಮತ್ತೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತೆ. ಸೊ ಇದು ಸ್ಥಳ ಮಹಜರ್ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅನ್ನೋದರ ಡೀಟೇಲ್ಸು. ಇಲ್ಲಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಹಜ, ಬಿಕಾಸ್ ಆಕೆ ನೊಂದವರು ಮತ್ತು ಸಂತ್ರಸ್ತೆ ಆಗಿರೋದ್ರಿಂದ ಆಕೆಯ ಭದ್ರತೆ ಕೊಡುವಂತಹ ಕೆಲಸ ಕೂಡ ಅಧಿಕಾರಿಗಳಿಂದ ಆಗಬೇಕಾಗಿರೋದ್ರಿಂದ ಆಕೆಯ ಜವಾಬ್ದಾರಿ ಅಧಿಕಾರಿಗಳ ಮೇಲಿರೋದ್ರಿಂದ ಎಲ್ಲವೂ ಕೂಡ ಅದೇ ಪ್ರಕಾರ ಸಾಕ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಸತತ 5 ಗಂಟೆಗಳ ಸ್ಥಳ ಮಹಜರ್ ಪ್ರಕ್ರಿಯೆ ಬಸವನಗುಡಿಯ ನಿವಾಸದಲ್ಲಾಯಿತು. ಆಕ್ಷೇಪಗಳನ್ನ ಕೂಡ ಇಲ್ಲಿ ಎತ್ತಲಾಯಿತು ರೇವಣ್ಣ ಪರ ವಕೀಲರಿಂದ. ಏಕಪಕ್ಷೀಯವಾಗಿ ಸಾಕ್ತು ಈ ಸ್ಥಳ ಮಹಜರ್ ಪ್ರಕ್ರಿಯೆ ಅಂತ. ಏನೇ ಆಗಲಿ SIT ಅಧಿಕಾರಿಗಳು ಅದಕ್ಕೆ ಅವರದೇ ಆದಂತಹ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಒಂದು ವೇಳೆ ಆಚೆ ಇಟ್ಟಿಲ್ಲ ಅನ್ನೋ ವರ್ಷನ್ ಅನ್ನು ಕೂಡ ಹೇಳ್ಬೋದು, ಗೊತ್ತಿಲ್ಲ, ಅಥವಾ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಕೂಡ ತಳ್ಳಿ ಹಾಕ್ಬೋದು. ಸದ್ಯಕ್ಕೆ ಸಂತ್ರಸ್ತ ಮಹಿಳೆ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಸಾಕ್ಷಿ ಕಲೆ ಹಾಕುವಂತಹ ಪ್ರಯತ್ನ, ಸ್ಥಳ ಮಹಜರ್ ಪ್ರಕ್ರಿಯೆ ಪೂರ್ಣಗೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ರೆ ಮುಂದೆ ಏನೇನು ಪ್ರಕ್ರಿಯೆಗಳು ಸಾಗುತ್ತೆ ಹಾಗಾದ್ರೆ? ಮಮತಾ, ಈಗ ಅಂದ್ರೆ ಬೆಳಗಿನಿಂದಲೂ ಕೂಡ ಏನೆಲ್ಲ ಸಾಕ್ಷಿಗಳನ್ನ ಇವರು ಸಂಗ್ರಹಿಸಿದ್ದಾರೆ SIT ಅಧಿಕಾರಿಗಳು ಅವೆಲ್ಲವನ್ನೂ ಕೂಡ ಈಗ ಪಂಚನಾಮ ಮಾಡಿಕೊಂಡು, ಹಾಗೆ ಜೊತೆಗೆ ಏನು ಸಂತ್ರಸ್ತೆಯನ್ನ ಕರ್ಕೊಂಡ್ಬಂದು ಮಹಜರ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಪೂರ್ತಿ ಅಂದ್ರೆ ಆಕೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾಳೆ. ಅಂದ್ರೆ ಎಲ್ಲೆಲ್ಲಿ ಯಾವ ರೀತಿಯಾದಂತ ದೌರ್ಜನ್ಯಕ್ಕೆ ಒಳಗಾದ್ರು ಅನ್ನುವಂಥದ್ದು, ಅಂದ್ರೆ HD ರೇವಣ್ಣ ಅವರಿಂದ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾದ್ರಿ, ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರಿಂದ ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾದ್ವಿ, ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ಡೇಟ್ ಆ ತರದ್ದು ಏನಾದ್ರು ನೆನಪಿದ್ರೆ ಆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಅಂದ್ರೆ ಅವರೇ ಎಕ್ಸ್ಪ್ಲೈನ್ ಮಾಡುವಂತ ವಿಡಿಯೋಗ್ರಫಿಯನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅದನ್ನ ಲೈವ್ ಎವಿಡೆನ್ಸ್ ಅಂತ ಕರಿತೀವಿ. ಆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಇದು 2019ರಿಂದ 2022ರವರೆಗೆ ಆಕೆ ಕೆಲಸ ಮಾಡಿದ್ದ ಹಿನ್ನೆಲೆಯಲ್ಲಿ ಸಾಕ್ಷಿಗಳು ಉಳಿದಿರ್ತಾವ ಏನಾದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಅಂದ್ರೆ ಆ ಬಗ್ಗೆ ಕೂಡ ಕೂಲಂಕುಷವಾಗಿ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಪತ್ತೆ ಹಚ್ಚುವಂತ ಕೆಲಸ. ಅಂದ್ರೆ ಬೆಡ್ರೂಮ್ ಅಲ್ಲಿ ಬೆಡ್ ಹತ್ರ ಏನಾದ್ರು ಕೂದಲು ಆಗಿರ್ಬೋದು, ಅಥವಾ ಬಾತ್ರೂಮ್ ಅಲ್ಲಿ ಎಳೆದಾಡಿದ್ರು ಅನ್ನುವಂಥದ್ದು, ಜೊತೆಗೆ ಸ್ಟೋರ್ ರೂಮ್ ಅಲ್ಲಿ ಎಳೆದಾಡಿದ್ರು ಅನ್ನುವಂತ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸ. ಅಂದ್ರೆ ಎಲ್ಲಾದ್ರೂ ಎವಿಡೆನ್ಸ್ ಸಿಗಬಹುದಾ ಅನ್ನುವಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ಪತ್ತೆ ಹಚ್ಚುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರ್ತಾರೆ. ಅಕಸ್ಮಾತ್ ಆ ತರದ ಎವಿಡೆನ್ಸ್ ಏನಾದ್ರು ಸಿಕ್ಕಿದ್ರೆ ಒಂದ್ ರೀತಿ ಅಂದ್ರೆ ಇದು ತುಂಬಾ ಟೈಟ್ ಆಗ್ತಾ ಹೋಗುತ್ತೆ ರೇವಣ್ಣ ಅವ್ರಿಗೆ. ಅಂದ್ರೆ ಆ ತರದ್ದು ಏನಾದ್ರು ಎವಿಡೆನ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಆದ್ರೆ ಇದನ್ನ ಇನ್ನೂ ಕೂಡ ಡಿಸ್ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಯಾವ ಸಾಕ್ಷ್ಯ ಸಿಕ್ಕಿದೆ ಅನ್ನುವಂಥದ್ದನ್ನ SIT ಅಧಿಕಾರಿಗಳು ಕೋರ್ಟ್ ಮುಂದೆ ಅದನ್ನ ತಿಳಿಸ್ತಾರೆ. ಈಗ ಸದ್ಯಕ್ಕೆ ಬೆಳಗಿನಿಂದಲೂ ಕೂಡ ಇಲ್ಲಿಯವರೆಗೆ ಎಲ್ಲವನ್ನು ಕೂಡ ಅಂದ್ರೆ ಏನೆಲ್ಲ ದಾಖಲೆಗಳು ಸಿಕ್ಕಿದಾವೆ, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕುವುದು ಎಲ್ಲವನ್ನು ಕೂಡ ಕಲೆ ಹಾಕೊಂಡು ಪಂಚನಾಮಿಯನ್ನ ಮುಗಿಸ್ಕೊಂಡು ಈಗ ಸಂತ್ರಸ್ತೆಯನ್ನ ಕರ್ಕೊಂಡು ಹೊರಟಿರುವಂತದ್ದು SIT ಅಧಿಕಾರಿಗಳು. ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಆಕೆಯನ್ನ ಅಲ್ಲಿ ಇರಿಸುವಂತ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡ್ತಾರೆ. ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.